2 ಕಪ್ಪೆಗಳ ಕತೆ. ಒಂದಾನೊಂದು ಕಾಲದಲ್ಲಿ ಕಪ್ಪೆಗಳ ಗುಂಪು ನೀರನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿತ್ತು. ಉಳಿದಿದ್ದ ಇಬ್ಬರು ಆಕಸ್ಮಿಕವಾಗಿ ಆಳವಾದ ಗುಂಡಿಗೆ ಬಿದ್ದಿದ್ದಾರೆ. ಆ ಗುಂಪಿನ ಇತರ ಕಪ್ಪೆಗಳು ಹೊಂಡದೊಳಗೆ ನೋಡಿ ಆ ಗುಂಡಿಯಲ್ಲಿ ಇವೆರಡನ್ನು ಉಳಿಸಲು ಯಾವುದೇ ಮಾರ್ಗವಿಲ್ಲ ಮತ್ತು ಪ್ರಯತ್ನಿಸಿದರೂ ಪ್ರಯೋಜನವಿಲ್ಲ ಎಂದು ಹೇಳಿದರು. ಆ 2 ಕಪ್ಪೆಗಳು ಯಾವಾಗಲೂ ಹಳ್ಳದಿಂದ ಜಿಗಿಯಲು ಪ್ರಯತ್ನಿಸುತ್ತಿದ್ದವು. ಎಷ್ಟೇ ಪ್ರಯತ್ನಿಸಿದರೂ ಯಶಸ್ವಿಯಾಗಲಿಲ್ಲ. ಆದರೆ ಶೀಘ್ರದಲ್ಲೇ ಒಂದು ಕಪ್ಪೆ ಹಳ್ಳದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಎಂದು ನಂಬಲು ಪ್ರಾರಂಭಿಸಿತು. ಆದ್ದರಿಂದ ಕಪ್ಪೆ ಸತ್ತಿತು. ಆದರೆ ಇನ್ನೊಂದು ಕಪ್ಪೆ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತದೆ ಮತ್ತು ಅಂತಿಮವಾಗಿ ತುಂಬ ಉದ್ದವಾಗಿ ಜಿಗಿಯುತ್ತದೆ. ಅದು ಸಂಪೂರ್ಣ ಹಳ್ಳದಿಂದ ಜಿಗಿಯುತ್ತದೆ. ಇವೆರಡರ ನಡುವಿನ ವ್ಯತ್ಯಾಸವೆಂದರೆ ಎರಡನೇ ಕಪ್ಪೆ ಕಿವುಡಾಗಿತ್ತು. ಅದು ಮೊದಲನೇ ಕಪ್ಪೆ ಹಾಗೂ ಗುಂಪಿನ ಉಳಿದ ಸದಸ್ಯರ ಅಧೈರ್ಯವನ್ನು ಕೇಳಲಿಲ್ಲ. ಆದ್ದರಿಂದಲೇ ಅದು ಹೊರಬರಬಹುದು ಎಂದು ಯಾವಾಗಲೂ ಯೋಚಿಸುತ್ತಿತ್ತು. ಇದು ಅದರ ಬದುಕಿಗೆ ಕಾರಣವಾಗಿದೆ. ಕಥೆಯ ನೈತಿಕತೆ: ನೀವು ಇತರರನ್ನು ನಂಬಿದಾಗ ಮಾತ್ರ ಇತರರ ಅಭಿಪ್ರಾಯವು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಸಾಧ್ಯವಾದಷ್ಟು ನಿಮ್ಮನ್ನು ನೀವು ನಂಬುವುದು ಉತ್ತಮ. ಇದರಿಂದ ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ. ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.